ಇವತ್ತು ನಾವು ಹೆಣ್ಣು ನೋಡಕ್ಕೆ ಹೋಗಿದ್ವಿ. ಆ ಹೆಣ್ಣು ಬರೋವರೆಗೂ ಈ ಹೆಣ್ಣು ಜೊತೆಗೆ ಆಟ ಆಡೋಣ ಅಂತ ಹೇಳ್ಬಿಟ್ಟು ಆ ಮಗುನ ಅಳಿಸೇ ಬಿಟ್ಟ ನಮ್ಮ ಹುಡುಗ. ಕೊನೆಗೆ ಹುಡುಗಿ ದರ್ಶನ ಕೊಟ್ಟೇ ಬಿಟ್ಲು. ನೋಡಿ ಇವಳೆ ಆ ಹುಡುಗಿ ಫುಲ್ಲು ನಾಚ್ಕೊಂಡ್ಬಿಟ್ಲು. ನಮ್ಮ ಹುಡುಗನ ಜೊತೆಗೆ ಡ್ಯಾನ್ಸು ನನಗೆ ಯಾರೂ ಸಿಗಲಿಲ್ಲ ಅಂತೇಳಿ ಅವ್ರ ಅಪ್ಪನ ಜೊತೆ ಡ್ಯಾನ್ಸ್ ಆಡಿದೆ. ಎಲ್ಲರೂ ಹುಡುಗಿ ಜೊತೆ ಫೋಟೋ ತೆಗೆಸ್ಕೊತಾ ಇದ್ರು. ನಮ್ಮದು ಒಂದು ಇರಲಿ ಅಂತ ನಾನು ಒಂದು ಫೋಟೋ ತೆಗೆಸ್ಕೊಂಡೆ. ಫುಲ್ ವೀಡಿಯೋ ನೋಡಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ. ಹಾಯ್, ಬೆಳಗ್ಗೆ ನಾನು ನನ್ನ ತಮ್ಮ ಹೊರಟಿದ್ದು ಕತ್ರಿಗುಪ್ಪೆ ಕಡೆಗೆ ಹೆಣ್ಣೋಡ ಶಾಸ್ತ್ರಕ್ಕೆ ಅಂದ್ಕೊಂಡ್ರಾ? ಅಲ್ಲ, ನಾನು ಹೋಗಿದ್ದು SP ಡ್ಯಾನ್ಸ್ ಸ್ಟುಡಿಯೋಗೆ. ಇದು ಡ್ಯಾನ್ಸ್ ಕ್ಲಾಸ್ನ ಇನಾಗ್ರೇಷನ್ ಫಂಕ್ಷನ್ ಇತ್ತು. ಅಲ್ಲಿಗೆ ನಾನು ನನ್ನ ತಮ್ಮ ಇಬ್ಬರು ಹೊರಟಿದ್ವಿ. ಆಲ್ರೆಡಿ ದೇವ್ರಿಗೆ ಪೂಜೆ ಎಲ್ಲ ಆಗಿತ್ತು. ನಾವು ದೇವ್ರಿಗೊಂದು ನಮಸ್ಕಾರ ಹಾಕೊಂಡು ಒಳಗಡೆ ಹೋದ್ವಿ. ಇವಳೇ ನೋಡಿ ಪವಿ, ಈ SP ಡ್ಯಾನ್ಸ್ ಸ್ಟುಡಿಯೋನ ಓನರ್. ಅಂದರೆ ನನಗೆ ನನ್ನ ರಂಜುಗೆ ತಂಗಿ ಆಗಬೇಕು. ನಾವು ಹೋಗಿದ್ದೆ ಫುಲ್ ಖುಷಿ ಆಗ್ಬಿಟ್ಲು ಅವಳಂತೂ. ಕ್ಲಾಸ್ ಅಂತೂ ಸಖತ್ತಾಗಿತ್ತು. ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಇದೇ ನೋಡಿ SP ಡ್ಯಾನ್ಸ್ ಸ್ಟುಡಿಯೋ, ಸಖತ್ತಾಗಿದೆ. ಕತ್ರಿಗುಪ್ಪೆ ಕಡೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಡ್ಯಾನ್ಸ್ ಕ್ಲಾಸಿಗೆ ಸೇರ್ಕೋಬೇಕು ಅಂತ ಹೇಳ್ಬಿಟ್ಟು ಸೊ ಈ ಕ್ಲಾಸಿಗೆ ಜಾಯ್ನ್ ಆಗಿ. ಮಕ್ಕಳಂದರೆ ಸುಮ್ಮನೆ ಬಿಡ್ತೀವಾ? ಅವುಗಳನ್ನ ಅಳಿಸೋವರೆಗೂ ನಮಗೆ ಸಮಾಧಾನ ಆಗಲ್ಲ. ಡ್ಯಾನ್ಸ್ ಕ್ಲಾಸ್ ನೋಡಿದ್ರೆ ನಮ್ಮ ಕಾಲು ಸುಮ್ಮನೆ ಇರಲ್ಲ. ಕೊನೆಗೆ ಒಂದು 4 ಸ್ಟೆಪ್ ಹಾಕೇ ಬಿಟ್ವಿ. ಅಂಕಲ್ ಅಂತೂ ಫುಲ್ ಜೋಶ್ನಲ್ಲಿದ್ದರು. ಸಖತ್ ಖುಷಿ ಆಯಿತು. ಫೈನಲಿ ಗೊತ್ತಲ್ಲ, ಎಲ್ಲ ಮುಗಿದ್ಮೇಲೆ ಸನ್ಮಾನ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೊರಟ್ವಿ. ಮನೆಗೆ ಬಂದಮೇಲೆ ನನ್ನ ಮಗಳು ನನಗೋಸ್ಕರ ಹನಿ ಗಾರ್ಲಿಕ್ ಚಿಕನ್ ಮಾಡಿದ್ಲು. ಸೊ ಇದ್ರ ರೆಸಿಪಿ ಬೇಕು ಅಂತ ಹೇಳಿದ್ರೆ ನಮ್ಮ ನೆಕ್ಸ್ಟ್ ವಿಡಿಯೋನ ನೋಡಿ.